ಪ್ರತಿ ದಿವಸನೂ ಇಲ್ಲಿ ಸಿಹಿ ಪದಾರ್ಥನ ಕೊಡ್ತಾರೆ ಪ್ರತಿ ದಿವಸ ಊಟ ಇದು ಫ್ರೀ ಕೊಡ್ತೀವಿ ಅಂತ ಹೇಳಿ ಯಾವ್ದಾವ್ದೋ ಕುಕಿಂಗ್ ಆಯಿಲ್ ಹಾಕಿ ಮಾಡಲ್ಲ. ಇಲ್ಲಿ ಸಿಹಿ ಪದಾರ್ಥ ವರ್ಷದ 365 ದಿನನೂ ಇರುತ್ತೆ. 365 ದಿವಸನೂ ಇರುತ್ತೆ. ಅಂದ್ರೆ 365 ದಿವಸಗಳಲ್ಲಿ ಬೇರೆ ಬೇರೆ ವಿಶೇಷ ದಿವಸಗಳಲ್ಲಿ ವಿಶೇಷ ಎಲ್ಲ ಮಾಡ್ತಾರೆ. ಇವಾಗ ಇಷ್ಟೊಂದು ಊಟ ಯಾತಕ್ಕಪ್ಪ ಕೊಡ್ತಾರೆ ಅಂತ ಹೇಳಿದ್ರೆ ಇವರೆಲ್ಲ ದಾರಿ ಹೋಗರು ಮತ್ತೆ ಬಡವರು ಬೆಳಗರು ವಯಸ್ಸಾದವರು ಎಲ್ಲ ಇದ್ದಾರೆ. ಅವರಿಗೆ ಬೆಳಿಗ್ಗೆ ಹೊತ್ತು ಊಟ ಮಾಡ್ಬಿಟ್ಟು ರಾತ್ರಿ ಹೊತ್ತಿಗೆ ಏನಿರೋದಿಲ್ಲ ನೋಡಿ, ಅದಕ್ಕೋಸ್ಕರ ಈ ಚಪಾತಿ ಅಥವಾ ಇನ್ಯಾವುದಾದ್ರು ಗಟ್ಟಿ ಪದಾರ್ಥಗಳನ್ನ ಇಟ್ಕೊಳ್ಳಿ ಅಂತ ಹೇಳಿ ಅದನ್ನ ರಾತ್ರಿ ಊಟ ಮಾಡಬಹುದು, ಅದನ್ನ ರಾತ್ರಿ ಊಟ ಮಾಡಬಹುದು ಅಂತ ಹೇಳ್ಬಿಟ್ಟು ಕೋವಿಡ್ ಒಳಗಡೆ ಕೂರಿಸಿ ಊಟ ಆಗ್ತಾ ಇತ್ತು. ಒಳಗಡೆ ಕೂರಿಸಿ 80ರಿಂದ 100 ಜನಕ್ಕೆ ಊಟ ಮಾತ್ರ ಒಳಗಿಂದ ತಟ್ಟೆ ಕೊಟ್ಟು ಊಟ ಆಗ್ತಾ ಇದ್ವಿ. ಸಾಂಬಾರ್ ಪುಡಿ ಅಂತೆಲ್ಲ ಎಲ್ಲ ಸಾಂಬಾರ್ ಪುಡಿ, ಚಕ್ಕೆ, ಧನಿಯಾ. ಈ ಜಾಗದಲ್ಲಿ ವರ್ಷದ 365 ದಿನಾನು ಫ್ರೀಯಾಗಿ ಊಟ ಕೊಡ್ತಾರೆ ಅಂದ್ರೆ ನಂಬ್ತೀರಾ? ಹೌದು. ಬರೀ ಊಟ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಹಬ್ಬದ ಊಟ ಅಂತಾನೆ ಹೇಳ್ಬೋದು. ಒಳ್ಳೊಳ್ಳೆ ಐಟಮ್ಸ್ ಏನ್ ನಾವು ಒಳ್ಳೊಳ್ಳೆ ಹೋಟೆಲ್ಸ್ ಅಲ್ಲಿ ನೋಡ್ತೀವಲ್ಲ, ಸೊ ಆ ತರ ಇಲ್ಲಿ ದಾನನ ಮಾಡ್ತಿರುವಂತದ್ದು. ನಮಸ್ತೆ ಬಾಸ್, ಎಲ್ರು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಯೂನಿಕ್ ವಿಡಿಯೋ ಅಂತ ಹೇಳ್ಬೋದು. ನನ್ನ ಅಷ್ಟು ವಿಡಿಯೋಗಳಲ್ಲಿ ಇದೊಂದು ಒಳ್ಳೆ ವಿಡಿಯೋ ಆಗುತ್ತೆ ನನಗನ್ನಿಸ್ದಂಗೆ. ಏನಕ್ಕೆ ಅಂತಂದ್ರೆ ದಾನಗಳಲ್ಲೇ ಶ್ರೇಷ್ಠ ದಾನ ಯಾವುದು? ಕಿಡ್ನಿ ದಾನನ ಅಲ್ಲ, ಹಾರ್ಟ್ ದಾನನ ಅಲ್ಲ, ದಾನದಲ್ಲೇ ಶ್ರೇಷ್ಠ ದಾನ ಅನ್ನದಾನ. ಸೊ ಅದಕ್ಕೋಸ್ಕರ ಇದನ್ನ ಅನ್ನದಾನ ಮಾಡ್ತಿದ್ದಾರೆ ವೀಕ್ಷಕರ. ಅನ್ನದಾನ ಅಲ್ಲ, ಸ್ಪೆಷಲ್ ಭೋಜನ ಅಂತಾನೆ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡ್ತಿದ್ರಿ ಒಂದು ವಿಡಿಯೋದಲ್ಲಿ ಒಬ್ಬಟ್ಟೆಲ್ಲ ಕೊಡ್ತಾ ಇದ್ರು ಅಂಡ್ ಸ್ವೀಟ್ಸ್ ಎಲ್ಲ ಕೊಡ್ತಾ ಇದ್ರು. ಸೊ ನೀವು ಅಬ್ಸರ್ವ್ ಮಾಡ್ತಿರ್ತೀರಾ, ಅನ್ನದಾನ ಅಂತಂದ್ರೆ ಅಲ್ಲಿ ನಾರ್ಮಲ್ ಆಗಿ ನೀವು ಚಿತ್ರಾನ್ನ, ಪುಳಿಯೋಗರೆ ಆ ಥರ ಕೊಡೋದು ನೋಡಿರ್ತೀರಾ. ಸೊ ಇಲ್ಲಿ ಆಲ್ಮೋಸ್ಟ್ ಒಬ್ಬಟ್ಟು, ಚಿತ್ರಾನ್ನ, ಚಪಾತಿ ಆ ಥರದಿನ ಒಳ್ಳೊಳ್ಳೆ ಐಟಮ್ಸ್ ಏನು ನಾವು ಒಳ್ಳೊಳ್ಳೆ ಹೋಟೆಲ್ಸಲ್ಲಿ ನೋಡ್ತೀವಲ್ಲ, ಸೊ ಆ ಥರ ಇಲ್ಲಿ ದಾನನ ಮಾಡ್ತಿರುವಂಥದ್ದು. ಸೊ ಅದಕ್ಕೋಸ್ಕರ ಇದನ್ನ ಯಾರು ನಡೆಸ್ತಾರೆ, ಇದನ್ನ ಯಾವ ಥರ ದಾನ ಮಾಡ್ಬೋದು, ದಾನ ಮಾಡಬೇಕು ಅಂತ ಅಂದ್ಕೊಂಡವರು, ಸೊ ಇದು ಯಾವ ಥರ ನಡೆಸ್ತಾರೆ, ಇದು ಎಲ್ಲಿದೆ ಲೊಕೇಶನ್ನು, ಎಲ್ಲದನ್ನು ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ತೀರಾ. ಇದೊಂದು ಒಳ್ಳೆ ವಿಡಿಯೋ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ನೀವು ಕನ್ನಡ ವಿಸಿಟರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾನು ಮಾಡುವಂಥ ಹಲವಾರು ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ನಾನು ಇವಾಗ ಎಕ್ಸಾಕ್ಟ್ಲಿ ಇರುವಂಥದ್ದು ಮಲ್ಲೇಶ್ವರಂ ಸ್ಟ್ರೀಟ್ ವೀಕ್ಷಕರ. ಇದು ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಏರಿಯಾ ನಮ್ಮ ಬೆಂಗಳೂರಲ್ಲಿ. ಇದು ಬಿಟ್ಟರೆ ಬಸವನಗುಡಿ. ಸೊ ಮಲ್ಲೇಶ್ವರಂ ಫಸ್ಟ್ ಪ್ರಿಯಾರಿಟಿ. ಸೊ ಇವಾಗ ನಾನು 17 ಕ್ರಾಸಲ್ಲಿ ಇದ್ದೀನಿ. ಇದು ಮೇನ್ ರೋಡ್ ಮಲ್ಲೇಶ್ವರಂದು. ಸೊ ಸ್ವಲ್ಪ ಮುಂದೆ ಬನ್ನಿ. ಸೊ ಇಲ್ಲಿಂದ ನಿಮಗೆ 17 ಕ್ರಾಸ್ ಇಂದ ಏನು ಬೋರ್ಡ್ ತೋರಿಸಿ, ಅಲ್ಲಿ ಇದು 17 ಕ್ರಾಸ್ ಏನಿದೆ, ಅಲ್ಲಿಂದ ನಿಮಗೆ ಲೆಫ್ಟಿಗೆ ಕೆಳಗಡೆ ಹೋದರೆ ನಿಮಗೆ ಸಿದ್ಧಾಶ್ರಮ ಅಂತ ಸಿಗುತ್ತೆ. ಈ ಸಿದ್ಧಾಶ್ರಮದಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದಂಗೆ ಕಳೆದ 25ರಿಂದ 30 ವರ್ಷ ತನಕ ಇವರು, ನಾನು ಇವಾಗ ಏನು ಸ್ಪೆಷಲ್ ಊಟ ಅಂತ ಹೇಳಿದೆ, ಸೊ ಅದನ್ನು ಕೊಡ್ತಿದ್ದಾರೆ. ಅದನ್ನ ಯಾವ ಥರ ನಡೆಸ್ಕೊಂತ ಬರ್ತಿದ್ದಾರೆ, ಇದನ್ನ ಯಾರು ನಡೆಸಿದ್ದಾರೆ ಏನು ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಓಕೆ ವೀಕ್ಷಕರೇ, ಈ ಒಂದು ಸಿದ್ಧಾಶ್ರಮದ ಸ್ಟೋರ್ ರೂಮ್ ತೋರಿಸ್ತೀವಿ ಬನ್ನಿ. ಇವರೇ ನೋಡ್ರಿ, ಅದು ಸ್ಟೋರ್ ಮ್ಯಾನೇಜರ್. ಪ್ರೆಸೆಂಟ್ಲಿ ಏನೇನಿದೆ, ಎಷ್ಟು ಕೆಪಾಸಿಟಿ ಇಟ್ಕೊಂಡಿರ್ತೀರಾ ಏನು ಅಂತ ಹೇಳಿ? ಸರ್ ನಾವು ಇದು ಒಂದು 6 ತಿಂಗಳಷ್ಟು ಕೆಪಾಸಿಟಿ ಇದೆ. 6 ತಿಂಗಳ ಸ್ಟೋರೇಜ್ ಇದೆ, ರೈಸ್ ಸ್ಟೋರೇಜ್ ಇದೆ. ರೈಸ್ ಅಲ್ಲಿ ಎಷ್ಟು ಕೆಪಾಸಿಟಿ ಇಟ್ಕೊಂತೀರಾ? ಒಂದು 50 kg ಮ್ಯಾಕ್ಸಿಮಮ್ ಇದೆ. ಹಾ, ಇಲ್ಲ 50 kg ಅಲ್ಲ ಸರ್, ಒಂದು 50 ಮೂಟೆ ಇರುತ್ತೆ. ಈಗ ನೆಕ್ಸ್ಟ್ ಇವಾಗ ಬಂದಿರೋದು ಎತ್ತಿಟ್ಟು ಫಸ್ಟ್ ಯೂಸ್ ಮಾಡ್ತೀವಿ, ಡೇಟ್ ಹಾಕ್ತಿವಿ. ಫಸ್ಟ್ ಔಟ್ ತರ ಫಸ್ಟ್ ಹೋಗ್ಲಿ ಅಂತ ಆತರ ಇದ್ ಮಾಡ್ತೀವಿ. ಈ ನಮ್ಮಲ್ಲಿ ಈಗ ಒಗ್ಗರಣೆಗೆ ಅದಕ್ಕೆ ಏನೇನ್ ಬೇಕು ಎಲ್ಲ ದಿನಸಿ ಐಟಮ್ಗಳು ಇದೆ. ನಾವು ಯೂಸ್ ಮಾಡೋದು ಗುಡ್ ಕ್ವಾಲಿಟಿ ಗೋಲ್ಡ್. ಯಾವುದೇ ಆಗ್ಲಿ ನಾವು ಕ್ವಾಲಿಟಿನೇ ಇದ್ ಮಾಡ್ಬೇಕು. ಹಿಂಗ ಊಟ ಇದು ಫ್ರೀ ಕೊಡ್ತೀವಿ ಅಂತ ಹೇಳಿ ಯಾವ್ದಾವ್ದೋ ಕುಕಿಂಗ್ ಆಯಿಲ್ ಹಾಕಿ ಮಾಡಲ್ಲ. ಕರೆಕ್ಟ್ ಅದಲ್ವಾ? ರೈಸು ಅಷ್ಟೇ ಬ್ರಾಂಡೆಡ್ ಇರೋದು. ನಮ್ಮಲ್ಲಿ ಬುಲೆಟ್ ಅದೆಲ್ಲ ಬ್ರಾಂಡೆಡ್ ಇರೋದು. HMT ರೈಸ್, ಕ್ವಾಲಿಟಿ ರೈಸ್ ಯೂಸ್ ಮಾಡೋದು. ನಾವು ಇವಾಗ ಅಡಿಕೆ ಪಟ್ಟೆಯಲ್ಲಿ ಯೂಸ್ ರೈಸ್ ಎಲ್ಲ ಕೊಡೋದ್ರಿಂದ ಅಡಿಕೆ ಪಟ್ಟೆ ತೋರಿಸೋದು. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ಟೀಲ್ ತಟ್ಟೆಲ್ಲೂ ಕೊಡಲ್ಲ ಅಂಡ್ ಪ್ಲಾಸ್ಟಿಕ್ ತಟ್ಟೆಲ್ಲೂ ಕೊಡಲ್ಲ. ಅಡಿಕೆ ಕರೆಕ್ಟ್ ಆರ್ಗ್ಯಾನಿಕ್ ಅಡಿಕೆ ತಟ್ಟೆನೆ ಯೂಸ್ ಮಾಡ್ತಾರೆ. ಇದನ್ನ ಭಕ್ತರು ಕೊಡೋದು ಹೆಂಗ್ ಕೊಡ್ತಾರೆ ಅಂತ ನಿಮ್ಗೆ? ಬಲ್ಕ್ ಒಂದೇ ಸಲ ಕೊಡ್ತಾರ? ಇಲ್ಲ, ಕೆಲವರು ಇವಾಗ ಅವ್ರಿಗೆ ಎಷ್ಟಾಗತ್ತ ಕೈಯಲ್ಲಿ ಅಷ್ಟು ಕೊಡ್ತಾರೆ. ಇವಾಗ ಅವ್ರಿಗೆ ಒಂದ್ ಮೂಟೆ ಅಕ್ಕಿ ಕೊಡ್ಬೇಕಂತಿರುತ್ತೆ, ಒಂದ್ ಮೂಟೆ ಅಕ್ಕಿ ಕೊಟ್ಟು ಹೋಗ್ತಾರೆ. ಅಲ್ಲ, ಅವಾಗ ನೀವ್ ಹೇಳಿರ್ತೀರಾ ಅಥವಾ ಇದೇ ಬ್ರ್ಯಾಂಡ್ ಕೊಡಿ ಅಂತ? ಅವ್ರು ಇಲ್ಲ ಅವ್ರು ಯಾವ ತಂದು ಕೊಡ್ತಾರೆ, ಅದೇ ಅವರು ಬ್ರಾಂಡೆಡ್ ಯೂಸ್ ಮಾಡೋದ್ರಿಂದ ಬ್ರಾಂಡೇ ತಂದು ಕೊಡ್ತಾರೆ. ಬೇರೆ ಎಲ್ಲ ಕೊಡಲ್ಲ, ಸೆಕೆಂಡ್ ರೈಸ್ ಎಲ್ಲ ಕೊಡಲ್ಲ, ಕ್ವಾಲಿಟಿನೇ ಕೊಡ್ತಾರೆ. ಅದೇ ಪ್ರಕಾರ ನಾವು ಅವ್ರು ಕೊಟ್ಟಿರೋದು ಹೆಂಗೋ ಹಂಗೆ ನಾವು ಯೂಸ್ ಮಾಡ್ತೀವಿ. ಅದನ್ನ ಎತ್ತಿಟ್ಬಿಟ್ಟು ಇವಾಗ ಬಂದಿರೋ ಐಟಮ್ ನಾವು ಹಂಗ್ ಕೊಡಲ್ಲ. ಕೊಡಲ್ಲ, ಫಸ್ಟ್ ತರನೇ ಯೂಸ್ ಮಾಡೋದು.
ಓಕೆ ಇಲ್ಲೆಲ್ಲ ಅಬ್ಸರ್ವ್ ಮಾಡ್ತಿದಾರೆ ನೋಡಿ, ಅದ್ರ ಮೇಲೆಲ್ಲ ಬರ್ದ್ಬಿಟ್ಟಿದ್ದಾರೆ ಮನೆಯಲ್ಲಿ ಗೊತ್ತಿಲ್ಲ ಏನೇನ್ ಐಟಮ್ ಇದೆ, ಯಾರು ಗೊತ್ತಿಲ್ದೇ ಇರೋರು ಬರ್ತಾರೇನೋ ಅಂತೇಳಿ. ಈಗ ಇನ್ ಕೇಸ್ ನಾನಿಲ್ಲ ಅಂದ್ರೆ ಗೊತ್ತಿಲ್ದೇ ಇರೋರು ಇವಾಗ ಬರ್ತಾರೆ, ಏನೋ ಐಟಮ್ ಬೇಕಂತ ಕೊಡ್ತಾರೆ. ಓಕೆ ಅವಾಗ ಅವ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ಕಾಣೋ ತರ ಕಡಲೆಬೇಳೆ, ಸಾಸಿವೆ, ಹಿಂಗೆ ಸಾಂಬಾರ್ ಪುಡಿ ಅಂತೆಲ್ಲ ಎಲ್ಲ ಬರ್ದಿದ್ದಾರೆ. ಸಾಂಬಾರ್ ಪುಡಿ, ಚಕ್ಕೆ, ಧನಿಯಾ, ಚಿಲ್ಲಿ, ಎವ್ರಿಥಿಂಗ್ ಎಲ್ಲಾನು ಬರ್ದ್ಬಿಟ್ಟಿದ್ದಾರೆ ನೋಡಿ. ಗೊತ್ತಾಗದೇ ಇರೋರಿಗೆ ಗೊತ್ತಾಗ್ಲಿ ಅಂತ ಈ ತರ ನಾವು ಸ್ಟೋರ್ ಮೇಂಟೈನ್ ಮಾಡಿದ್ವಿ. ನಾವು ಹುಳ ಪಳ ಒಂದು ಯಾವ್ದು ಇಲ್ಲ ಅಲ್ವಾ? ಎಲ್ಲ ಏನಾದ್ರೂ ಇನ್ ಕೇಸ್ ಹುಳ ಇದನ್ನು ಇಮಿಡಿಯೇಟ್ಲಿ ಕ್ಲೀನ್ ಮಾಡಿಸಿ ಅದನ್ನ ಮತ್ತೆ ವರ್ಕ್ ಯೂಸ್ ಮಾಡಕ್ ಕೊಡ್ತೀವಿ ಅವಾಗಿಂದ ಅವಾಗ್ಲೂ. ಓಕೆ ಓಕೆ ಅಂದ್ರೆ ಚೆನ್ನಾಗಿಲ್ದಿರೋ ಐಟಮ್ ನ ತೆಗೆದ್ಬಿಡ್ತೀರಾ? ಚೆನ್ನಾಗಿಲ್ದಿರೋ ಐಟಮ್ ಇವಾಗ ಇನ್ ಕೇಸ್ ಜಾಸ್ತಿ ಹುಳ ಇದ್ರೆ, ಹುಳನೇ ಇಲ್ಲ ಬಟ್ ಇದ್ರೆ ಇನ್ ಕೇಸ್ ಇದ್ರೆ ನಾವು ಇದ್ ಮಾಡ್ತೀವಿ. ಓಕೆ 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 ಆ ತರ ಯೂಸ್ ಮಾಡಲ್ಲ, ಆ ತರ ಏನ್ ಯೂಸ್ ಮಾಡಲ್ಲ. ಈ ತರ ಕಾಳುಗಳು, ಈಗ ಕಾಳುಗಳು ಹಂಗೆ ಇದ್ರೆ ಇದಾಗುತ್ತೆ ಅಂತೇಳಿ ಕೆಲವೊಂದು ನಾವು ಫ್ರಿಜ್ ಅಲ್ಲಿ ಇಟ್ಟಿದ್ದೀವಿ. ಓಕೆ ಓಕೆ ಫ್ರಿಜ್ ಅಲ್ಲಿ ಇಟ್ರೆ ಇನ್ನೊಂದು ತುಂಬಾ ದಿನ ಬಾಳಿಕೆ ಬರ್ಬೋದಲ್ಲ ಅಂತ ಅಷ್ಟೇ. ಓಕೆ ಓಕೆ ಈ ತರ ನೋಡಿ, ಹೆಸರು ಕಾಳು, ಆಮೇಲೆ ಕಡಲೆಕಾಳು, ಅಲಸಂಡೆ ಕಾಳು ಎಲ್ಲ ಇದೆ. ಓಕೆ ಓಕೆ ಮೇಲ್ ನೋಡ್ಬೋದಾ? ಬನ್ನಿ ಸರ್ ನೋಡಿ. ಇದು ಸ್ಮಾಲ್ ಸ್ಟೇಜ್. ಇದು ಸ್ಟೇಜ್ ಸ್ಟೇಜ್ ತರ ಮಾಡಿದಾರೆ ನೋಡಿ, ಫಂಕ್ಷನ್ಗೆ ಇರ್ಲಿ ಅಂತ. ಇವಾಗ ಇಷ್ಟು ಬಿಲ್ಡಿಂಗ್ ಅಷ್ಟು ಕಟ್ಟಿಸ್ಬಿಟ್ಟು ಇನ್ಕಮ್ ಇಲ್ಲ ಅಂದ್ರೆ ಹೆಂಗೆ? ಕೆಲವೊಂದು ಸ್ಮಾಲ್ ಫಂಕ್ಷನ್ಗೆ ಕೊಡ್ತೀವಿ, ಕೆಲವೊಂದು ಕಾರ್ಯಕ್ರಮಗಳಿಗೆ ಫ್ರೀ ಆಗಿ ಕೊಡ್ತಾರೆ. ಹೌದಾ? ಆತರ. ಓಕೆ 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 ನೋಡಿ, ಚೆನ್ನಾಗಿ ಆಲ್ಟ್ರೇಷನ್ ಮಾಡಿ ಮಾಡಿಸಿದ್ದಾರೆ. ಓಕೆ ಓಕೆ ಡಿಸೈನ್ ಕೂಡ ಚೆನ್ನಾಗಿದೆ ಅಲ್ವಾ? ಬ್ಯಾಕ್ ಗ್ರೌಂಡ್ ಸ್ಟೇಜ್ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಕ್ಲೀನ್ ಆಗಿ ಕಾಣ್ತಿದೆ ನೋಡಿ. ಸಿಟಿ ಸೆಂಟರ್ ಅಲ್ಲಿ ಆರಾಮಾಗಿ ಒಂದು ಫಂಕ್ಷನ್ ಮಾಡ್ಬೇಕು ಚಿಕ್ಕದಾಗಿ ಅಂತಂದ್ರೆ ಚೆನ್ನಾಗಿ ಮಾಡ್ಬೋದು. ಹಾ ಸರ್. ಓಕೆ ಅಂಡ್ ಕೆಳಗಡೆ ಒಂದು ದೇವಸ್ಥಾನ ಕೂಡ ಇದೆ, ಅಬ್ಸರ್ವ್ ಮಾಡ್ತಿದ್ದೀರಾ? ಏನ್ ದೇವ್ರು ಇದೆಲ್ಲ? ಇವರು ಗಣೇಶ, ಅವರು ಹುಬ್ಳಿ ಸಿದ್ದಾರೂಢರು ಅಂತ. ಸಿದ್ದಾರೂಢರು ಗೊತ್ತಿರ್ಬೇಕಲ್ಲ ಹುಬ್ಳಿ? ಹಾ ಸಿದ್ದಾರೂಢ ಮಠ ಗೊತ್ತು. ರೈಲ್ವೆ ಸ್ಟೇಷನ್ ಹೆಸರಿಟ್ಟಿದಾರಲ್ಲ, ಅವ್ರ ಹೆಸರಲ್ಲೇ ಸಿದ್ಧಾಶ್ರಮ ಅಂತ ಇಟ್ಟಿರೋದು. ಓ ಅದಕ್ಕೆ ಹೆಸರಿಟ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರನೇ ಅವ್ರ ಹೆಸರು. ಇವ್ರ ಶಿಷ್ಯ. ಓಕೆ. ಇವರಿಂದ ಅವ್ರು ಇನ್ಸ್ಪೈರ್ ಆಗಿ ಅವರೇ ಕಟ್ಟಿಸಿರೋದು ಇದು ಆಶ್ರಮ. ಇವ್ರು ಕಟ್ಸಿರೋದಾ? ಓಕೆ ಓಕೆ ಓಕೆ. ಅವ್ರ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಸಮಾಧಿ ಇಲ್ಲೇ ಇದೆ. ಓ ಓಕೆ, ಇಲ್ಲೇ ಇರೋದಾ? ಇದೆ ಅವ್ರ ಸಮಾಧಿ. ಇದು ಅವ್ರ ಸಮಾಧಿ. ರಾಮ ಚೈತನ್ಯ ಸ್ವಾಮೀಜಿ ಅಂತ ಐಕ್ಯ ಆಗಿರೋದು ಇಲ್ಲೇ ಅವರು. ಓಕೆ, ಅದಕ್ಕೆ ಇಲ್ಲೇ ಇದೆ. ತುಂಬಾ ವಿಶಾಲವಾಗಿದೆ, ಆರಾಮಾಗಿ ಫಂಕ್ಷನ್ ಮಾಡೋರಿಗೆ ಅಂತ ಇವ್ರು ಹೇಳಿದ್ರಲ್ಲ, ಸೊ ಆ ಥರನೂ ಇದನ್ನ ಯೂಸ್ ಮಾಡ್ಕೋಬಹುದು. ಪೀಸ್ಫುಲ್ ಆಗಿದೆ, ಯಾರ ಡಿಸ್ಟರ್ಬೆನ್ಸ್ ಇಲ್ಲ, ಧ್ಯಾನ ಮಾಡ್ಬೋದು. ಧ್ಯಾನ ಮಾಡೋಕ್ಕೂ ಚೆನ್ನಾಗಿದೆ ನೋಡಿ ಅಲ್ವಾ? ಇಡೀ ಇಂಥ ಫುಲ್ ರಿಜಿಟ್ ಇರುವಂತ ಈ ಒಂದು ಸಿಟಿಯಲ್ಲಿ, ಫುಲ್ ಗಿಜಿ ಅಂತಿರುವಂತ ಈ ಒಂದು ಸಿಟಿಯಲ್ಲಿ ಪೀಸ್ಫುಲ್ ಆಗಿ ಒಂದು ಜಾಗ ಬೇಕು ಅಂತಂದ್ರೆ ಆರಾಮಾಗಿ ಬಂದು ಧ್ಯಾನ ಮಾಡ್ಕೊಂಡು ಹೋಗ್ಬೋದು. ಏನ್ ಇದಾಗುತ್ತೆ ಅದ್ ಮಾಡ್ಬೋದು. ಅಂದ್ರೆ ಎಲ್ಲಾ ಜನಕ್ಕೂ ಅಲೋ ಇದೆ, ಯಾರು ಬೇಕಾದ್ರೂ ಬರ್ಬೋದು. ಯಾರು ಬೇಕಾದ್ರೂ ಬರ್ಬೋದು ಸರ್. ನಾವ್ ಇಂಥವ್ರಿಗೆ ಅಲೋ ಮಾಡಲ್ಲ ಅಂತ ಏನಿಲ್ಲ, ಎಲ್ಲಾರ್ಗು. ಎಲ್ಲಾರು ಬಂದು ದೇವಸ್ಥಾನ ಅಂದ್ಮೇಲೆ ಎಲ್ಲಾರು ಹೋಗಿ ನಮಸ್ಕಾರ ಮಾಡ್ತಾರಲ್ಲ, ಹಂಗೆ ಇದು ದೇವಸ್ಥಾನ. ಇಲ್ಲಿಗೂ ನೀವು ಬರ್ಬೋದು. ಸಿದ್ಧಾಶ್ರಮ 1930ರಲ್ಲಿ ರಾಮಚೈತನ್ಯ ಸ್ವಾಮಿಗಳು ಸ್ಥಾಪನೆ ಮಾಡಿದ್ರು. ಓಕೆ. ಸೊ ಅಲ್ಲಿಂದ ನಡ್ಕೊಂಡ್ ಬಂದಿದೆ. ಇದಾಗಿ ನಮ್ಮ ತಾತಂದಿರು, ನಮ್ಮ ತಂದೆ ಅವರೆಲ್ಲ ಕೂಡ ಇಲ್ಲಿ ಆಶ್ರಮದಲ್ಲಿ ಬಂದು ಸೇವೆ ಮಾಡಿದವರು. ಇಲ್ಲಿ ಒಂದು ಕಮಿಟಿಯಾಗಿ ಮೂರ್ಪಟ್ಟಿದೆ. ನಮ್ಮ ಎಂ.ಆರ್. ಸೀತಾರಾಮ್ ಅವರೇ ಅಧ್ಯಕ್ಷರು. ಹಾಗೆ ನಮ್ಮ ತಂದೆ ಅವರು ಶ್ರೀನಿವಾಸ. ಇದೊಂದು ಟೀಮೇ ಇದೆ ಇದು ಅಲ್ವಾ? ಒಂದು 15 ಜನ ಡೈರೆಕ್ಟರ್ಸ್ ಇದ್ದಾರೆ. ಸೊ ಈ 15 ಜನ ಡೈರೆಕ್ಟರ್ಸ್ ಈ ಆಶ್ರಮದ ಅನ್ನದಾನದಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಳ್ತಾರೆ. ಓಕೆ ಸರ್, ಎಷ್ಟು ವರ್ಷದಿಂದ ಎಕ್ಸಾಕ್ಟ್ಲಿ ಕೌಂಟ್ ಮಾಡೋದಾದ್ರೆ ನಂಬರ್ಸ್ ಅಲ್ಲಿ ಕೇಳಿದ್ರೆ ಎಷ್ಟು ವರ್ಷದ್ದು ಅಂತ ಟೋಟಲ್? ಸರ್ ಇದು ಬಂದು ಸುಮಾರು 97 ವರ್ಷದ ಆಶ್ರಮ. ಆಲ್ಮೋಸ್ಟ್ 100 ಇಯರ್ಸ್ ಅಂತ ಹೇಳ್ಬೋದು. 100 ಇಯರ್ಸ್, ಇನ್ನೊಂದು 2 ವರ್ಷ ಹೋದ್ರೆ 100 ಇಯರ್ಸ್ ಆಗ್ಬಿಡುತ್ತೆ. ಓಕೆ ಓಕೆ ಸರ್, ಇದು ಅನ್ನದಾನ ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ನೀವು ನಾರ್ಮಲ್ ಊಟ ಕೊಡ್ತಾ ಇಲ್ಲ ಇಲ್ಲಿ. ಒಂದು ಒಳ್ಳೆ ಹೋಟೆಲ್ಗೆ ಹೋದ್ರೆ ಯಾವ ಥರ ಅಲ್ಲಿ ಫೆಸಿಲಿಟೀಸ್ ಇರುತ್ತೋ ಆ ಥರನೇ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಿದ್ದೀರಾ. ಆ್ಯಂಡ್ ಗ್ಲೌಸ್ ಎಲ್ಲ ಯೂಸ್ ಮಾಡ್ತೀರಾ. ಸೊ ನೀವು ಬರುವಂಥ ಭಕ್ತರಿಗೆ ಅಥವಾ ಯಾರು ಪ್ರಸಾದನ ಸ್ವೀಕರಿಸೋಕೆ ಬರ್ತಾರೋ ಮಾಸ್ಕ್ ಹಾಕೋಬೇಕು ಅಥವಾ ಅದೆಲ್ಲ ಇನ್ಸ್ಟ್ರಕ್ಷನ್ ಹೇಳಿದ್ದೀರಾ. ಸೊ ಅದ್ರ ಬಗ್ಗೆ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ ಹೈಜಿನಿಕ್ ಆಗಿ ಅಂತ? ಸರ್ ಕಳೆದ 36 ವರ್ಷದಿಂದ ಇಲ್ಲಿ ಅನ್ನದಾನ ನಡೀತಾ ಇದೆ. ಓಕೆ. ಇಲ್ಲಿ ನಮ್ಮ ತಂದೆಯವರೇ ಈ ಅನ್ನದಾನ ಸ್ಟಾರ್ಟ್ ಮಾಡಿದ್ರು. ಬಿಫೋರ್ ಕೋವಿಡ್ ಒಳಗಡೆ ಕೂರಿಸಿ ಊಟ ಆಗ್ತಾ ಇತ್ತು. ಒಳಗಡೆ ಕೂರಿಸಿ 80ರಿಂದ 100 ಜನಕ್ಕೆ ಊಟ ಮಾತ್ರ ಒಳಗಿಂದ ತಟ್ಟೆ ಕೊಟ್ಟು ಊಟ ಆಗ್ತಾ ಇದ್ವಿ. ಆಫ್ಟರ್ ಕೋವಿಡ್ ನಂತರ ಏನಾಯ್ತು, ಸ್ವಲ್ಪ ಈ ಡಿಸೀಸ್ ಎಲ್ಲ ಸ್ಪ್ರೆಡ್ ಆಗತ್ತೆ ಅಂತ ಹೇಳಿ ಆಚೆ ಕಡೆ ಪ್ಯಾಕೆಟ್ ಸಿಸ್ಟಮ್ ಮಾಡಿದ್ವಿ. ಬಟ್ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ನಮ್ಗೆ. ಹೌದಾ? ಪ್ರತಿ ಒಬ್ಬರಿಗೆ 450 grams ಆಫ್ ರೈಸ್, ಒಂದು ಸ್ವೀಟ್, ಬಾಳೆಹಣ್ಣು, 2 ಚಪಾತಿ, ಮೊಸರನ್ನ, ಸಾಗು, ಈ ತರ ವೆರೈಟಿ ಆಫ್ ಫುಡ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ.
ಈಗ ಅವ್ರು ಬರೋರು ಕೂಡ ಮಾಸ್ಕ್ ಹಾಕಿ ಬರ್ಬೇಕು, ಮತ್ತೆ ನಾವು ಕೊಡೋರು ಕೂಡ ಗ್ಲೌಸ್ ಹಾಕಿ ಕೊಡ್ಬೇಕು ಅಂದ್ರೆ ಯಾವ್ದು ಡಿಸ್ಟ್ರಾಕ್ಷನ್ ಇಲ್ದಿರ, ಯಾವ್ದು ಡಿಸೀಸ್ ಸ್ಪ್ರೆಡ್ ಆಗ್ತೀರಾ, ಒಬ್ಬರಿಂದ ಒಬ್ಬರಿಗೆ ಅಂತರ ಇಟ್ಕೊಂಡು ನೀಟಾಗಿ ಎಲ್ಲೆಲ್ಲಿ ಇರ್ತಾರೋ ಹೇಗೆ ಇರ್ತಾರೋ ಬರ್ತಾರೆ. ಅನ್ನಕ್ಕಾಗಿ ಬಂದ್ಮೇಲೆ ನಾವು ಯಾವತ್ತೂ ಅವ್ರನ್ನ ಡಿಸ್ಕರೇಜ್ ಮಾಡಲ್ಲ. ಸೊ ದಾನಿಗಳು ಕೂಡ ಎಫೆಕ್ಟ್ ಆಗ್ಬಾರ್ದು ಅಂತ ಅವ್ರಿಗೆ ಬ್ಯಾಗ್ ತರಬೇಕು. ಹಾಗೆ ನಮ್ಮಲ್ಲಿ ಐಟಮ್ ಜಾಸ್ತಿ ಇರುತ್ತೆ, ಸ್ವೀಟು, ಬಾಳೆಹಣ್ಣು, ಒಬ್ಬಟ್ಟು, ಆ ತರ ಬೇರೆ ಬೇರೆ ವೆರೈಟಿ ಇರೋದ್ರಿಂದ ಬ್ಯಾಗ್ ಇದ್ರೆ ಅನುಕೂಲವಾಗಿ ಮನೆಗೆ ತಗೊಂಡೋಗಿ ಮನೆಯವ್ರ ಜೊತೆ ಕೂಡ ಹಂಚ್ಕೊಂಡ್ ತಿಂತಾರೆ. ಅದಕ್ಕೋಸ್ಕರ ಬ್ಯಾಗ್ ತರಬೇಕು ಅನ್ನೋ ಉದ್ದೇಶ ನಮ್ದು. ಇಲ್ಲಿ ನಮ್ಮ ಮೇನ್ ಅನ್ನದಾನ ಬಂದು ಪ್ರತಿದಿನ ಮಧ್ಯಾಹ್ನ 12:15 ಅನ್ನದಾನ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕೈ ಜೋಡಿಸಿದಂತ ನಮ್ಮ GSS ಚಾರಿಟಬಲ್ ಫೌಂಡೇಶನ್, ಮತ್ತೆ ಕಾಶಿಮಠ, ಸಮರ್ಪಣಾ ಟ್ರಸ್ಟ್, ರಾಜರಂ ಸುದ್ರಂ ಅಯ್ಯರ್ ಟ್ರಸ್ಟ್, ಇವರೆಲ್ಲ ಕೂಡ ನಮ್ಗೆ ಕೈ ಜೋಡಿಸ್ತಾರೆ ಅನ್ನದಾನಕ್ಕೆ. ಈ ದಿನಕ್ಕೆ 150ರಿಂದ 180 ಜನವರೆಗೂ. ಸರ್, ಅದೇ ಕೇಳೋಣ ಅಂತ ಇದ್ದೆ. ಇಲ್ಲಿ ನೀವು ಕೌಂಟ್ ಮಾಡಿರೋದು, ನೀವು ಇದುವರೆಗೂ ನೋಡಿರೋದಂದ್ರೆ ಎಷ್ಟು ಜನ ಅತಿ ಕಡಿಮೆ ಬಂದಿರೋದು, ಅತಿ ಜಾಸ್ತಿ ಬಂದಿರೋದು ಎಷ್ಟು ಜನ ನೀವು ನೋಡಿರೋದು? ಕಡಿಮೆ ಅಂದ್ರೆ 100-120, ಜಾಸ್ತಿ ಅಂದ್ರೆ 230ರಿಂದ 240 ಡೈಲಿ. ಕೋವಿಡ್ ಅಲ್ಲಿ 600ರಿಂದ 800 ಜನ ಡೈಲಿ. ಸೊ ಈಗ 150ರಿಂದ 180 ಜನ ನಮ್ಮಲ್ಲಿ ಯಾರು ಬರೀ ಕೈಯಲ್ಲಿ ಹೋಗಿಲ್ಲ. ಅಂಡ್ ಮೇನ್ ಆಗಿ ನಾವು ಅನ್ನದಾನ ಮಾಡ್ತಾ ಇಲ್ಲ, ಅನ್ನದಾನ ಮಾಡಿಸ್ತಾ ಇದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ದಾನಿಗಳು ಏನ್ ಕೊಡ್ತಾರೋ ಅದ್ರಲ್ಲೇ ನಾವು ಅನ್ನದಾನ ಮಾಡ್ತಾ ಇದೀವಿ. ನಮ್ಮಲ್ಲಿ ಪ್ರೊಫೆಷನಲ್ ಇದ್ದಾರೆ, ನೀವು ನಮ್ ಸ್ಟೋರ್ ನೋಡಿದ್ದೀರಾ. ಸೊ ಇಲ್ಲಿ ನಮಗೆ ಜಾಗ, ಟೈಮ್ ಎರಡೂ ಇರೋದ್ರಿಂದ ಈ ಕೆಲಸನ ನಾವು ಮಾಡ್ತಾ ಇದೀವಿ. ನಾವು ಅನ್ನದಾನ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಜ ಹೇಳ್ಬೇಕು ಅಂದ್ರೆ ಈ ಬಡತನನ್ನ ನೀಗ್ಸಕ್ಕೆ ಈ ಸುಲಭ ದಾರಿ ಹಿಡಿದಿರ್ಲಿ ಅಂತ ಹೇಳಿ, ಅಂದ್ರೆ ನೇರವಾಗಿ ಹೇಳ್ಬೇಕು ಅಂದ್ರೆ ಯಾವ್ದು ಕ್ರೈಮ್ ಹೋಗದೆ ಒಂದು ಹೊತ್ತಿನ ಊಟ ಇಲ್ಲಪ್ಪ ಸಿಕ್ಕಿದ್ರೆ ಸಾಕು, ಸೊ ಅವರಿಗೆ ಯೋಚನೆ ಮಾಡಿ ಮುಂದಕ್ಕೆ ಬರೋ ಶಕ್ತಿ ಸಿಗತ್ತೆ ಅಂತ ಹೇಳಿ ಅನ್ನದಾನ ಮಾಡ್ತಾ ಇದ್ದೀವಿ. ಬಹುಶಃ ನೀವು ನೋಡಿರ್ಬೋದು, ಇವತ್ತು ಕೂಡ ದಾನಿಗಳೇ ನಾವು ಮಾಡಿದ್ವಿ, ನೀವು ಅನ್ನದಾನ ಮಾಡಿ ಆ ತರ ಮಾಡಿಸ್ತಾ ಇರ್ತಾರಲ್ವಾ? ಅಂದ್ರೆ ನೀವು ಫಿಕ್ಸ್ಡ್ ಏನಿಲ್ಲ ಇಷ್ಟಂತೆ ಅಂತ? ಯಾವ್ದು ಫಿಕ್ಸ್ಡ್ ಇಲ್ಲ ಸರ್. ಇಲ್ಲಿ ಅವ್ರ ಕೈಯಲ್ಲಿ ಎಷ್ಟಾಗತ್ತೋ ಅವ್ರು ಕೊಡ್ಬೋದು, ಕೊಡದೇ ಇದ್ರೂ ಅನ್ನದಾನಕ್ಕೆ ಬಂದು ಭಾಗವಹಿಸ್ಬೋದು. ಓಕೆ ಸರ್, ಇದು ಇನ್ನೊಂದು ನಾನು ಕೇಳೋದಾದ್ರೆ, ಬೆಂಗಳೂರಿನ ಹಾಟ್ಸ್ಪಾಟ್ ಅಂತ ಹೇಳ್ಬೋದು ಮಲ್ಲೇಶ್ವರಂನ. ಸೊ ಅಂಥ ಜಾಗದಲ್ಲಿ ಇದೊಂದು ಇಷ್ಟು ಜಾಗನ ಇನ್ವೆಸ್ಟ್ ಮಾಡಿ ಇದಕ್ಕೆ ಅಂತಾನೆ ಮಾಡಿದಾರಲ್ಲ. ಸೊ ಇದರಿಂದ ಬಿಹೈಂಡ್ ಏನು ಥಾಟ್ಸ್ ಇದೆ ಅಂತ? ಸರ್, ಗುರುಗಳು ಈ ಜಾಗನ ಕೊಟ್ಟರು, ಸಿದ್ಧಾಶ್ರಮ ಅಂತ ಮಾಡಿಕೊಟ್ಟಿದ್ದಾರೆ. ಫಾರ್ ದ ಪೀಪಲ್ಸ್ ಅಂತಾನೆ ಮಾಡಿದ್ದೀನಿ, ಜನಗಳಿಗೋಸ್ಕರ ಅಂತಾನೆ ಮಾಡಿದ್ದೀನಿ. ಈಗ ಬೇರೆ ಬೇರೆ ಕಡೆ ಹೋದ್ರೆ ಒಂದು ಕ್ಲಾಸ್ಗೆ 1000-2000 ತಗೊಳ್ತಾರೆ. ನಮ್ಮ ಆಶ್ರಮದಲ್ಲಿ ಯಾವುದೇ ರೀತಿ ಆತರ ಚಾರ್ಜ್ ಅಂದ್ರೆ ಇಲ್ಲಿ ಧ್ಯಾನ ಅಥವಾ ಏನಾದ್ರು ಕಲ್ಸ್ಕೊಡ್ತಾರ? ಪ್ರತಿಯೊಂದು ಹಾಡು ಹೇಳ್ಕೊಡ್ತಾರೆ, ಡ್ಯಾನ್ಸ್ ಕಲ್ಸ್ಕೊಡ್ತಾರೆ, ಭಗವದ್ಗೀತಾ ಪಾರಾಯಣ ಇರುತ್ತೆ. ಈ ತರದಕ್ಕೆ ಯಾವುದೇ ರೀತಿ ನಮ್ಮಲ್ಲಿ ಚಾರ್ಜ್ ಇರೋದು. ಹೌದಾ? ಬರ್ತಾರೆ, ಅವರೇ ಭಜನೆ ಮಾಡ್ತಾರೆ, ಡ್ಯಾನ್ಸ್ ಕ್ಲಾಸ್ ನಡೆಸ್ತಾರೆ. ಹೌದಾ? ಆ ತರ ಎಲ್ಲ ಒಂದು ನಡ್ಕೊಂಡು ಹೋಗ್ತಾ ಇದೆ. ಬಟ್ ಅವ್ರೇನೇ ಕೊಟ್ರು ಅನ್ನದಾನಕ್ಕೆ ಕೊಟ್ಟು ಹೋಗ್ತಾರೆ. ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಏನೂ ಇಲ್ಲ. ಓಕೆ ವೀಕ್ಷಕರೇ, ಇಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ಸಿದ್ಧಾಶ್ರಮದ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನೀವು ಯಾರಾದರೂ ಡೊನೇಟ್ ಮಾಡೋರು ಅಥವಾ ಪರ್ಟಿಕ್ಯುಲರ್ ಡೇಗೆ ಅಥವಾ ಸ್ಪೆಷಲ್ ಇವೆಂಟ್ಗೆ ಏನಾದ್ರು ಡೊನೇಟ್ ಮಾಡೋವಂಥವ್ರಿಗೆ ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದೀನಿ. ಆ ನಂಬರಿಗೆ ಡೊನೇಟ್ ಮಾಡಿ ಇವ್ರಿಗೆ ನೀವು ಹೆಲ್ಪ್ ಮಾಡ್ಬೋದು, ಹೆಲ್ಪ್ ಆಗೋ ಥರ. ಸೊ ನಮ್ಮಿಂದ ಏನು ಸಹಾಯ ಆಗುತ್ತೆ ನಾವು ಅದನ್ನು ಮಾಡ್ಬೋದು. ಸೊ ನನ್ನಿಂದ ತುಂಬ ಜನ ನೋಡ್ತಾರೆ. ಆ ತುಂಬ ಜನರಲ್ಲಿ ಯಾರಾದರೂ ಒಬ್ಬರು ಅನ್ನದಾನ ಮಾಡಲಿಕ್ಕೆ ಅಥವಾ ದಾನದಲ್ಲೇ ಶ್ರೇಷ್ಠ ದಾನ ಅನ್ನದಾನ, ಸೊ ಅದನ್ನು ಮಾಡಲಿಕ್ಕೆ ಯಾರಾದರೂ ಇಚ್ಛೆ ಪಡೋವಂಥವ್ರು ಅಥವಾ ಏನಾದರೂ ಹೆಲ್ಪ್ ಮಾಡುವಂಥವ್ರಿಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ನಾವು ಅದನ್ನ ಸಹಾಯ ಮಾಡ್ಬೋದು. ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಫಸ್ಟ್ ಟೈಮ್ ನೀವು ಯಾರಾದರೂ ಕನ್ನಡ ವಿಸಿಟರ್ ಈ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹಲವಾರು ಕಂಟೆಂಟ್ ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬಾಯ್.